ಹಾಯ್ ನಮಸ್ತೆ. ಇವತ್ತು ಪಾಸ್ತಾ ಮಾಡೋಣ. ಪಾಸ್ತಾಗೆ ಪಾಸ್ತಾ ಸೀಸನಿಂಗು ಅದೆಲ್ಲ ಏನು ಇಲ್ದಲೇ ನಾನು ಪಾಸ್ತಾ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಸೊ ಇಲ್ಲಿ ಒಂದು ಪ್ಯಾನಿಗೆ ಎಣ್ಣೆ ಅಥವಾ ಬಟರ್ ಯಾವುದಿರುತ್ತೋ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಗಾರ್ಲಿಕ್ ಹಾಕಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ ಆನಿಯನ್ನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಅಥವಾ ಆಯಿಲಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಸೊ ಫ್ರೈ ಆದಮೇಲೆ ನಾನು ಆಲ್ರೆಡಿ 4ರಿಂದ 5 ಟೊಮ್ಯಾಟೋನ ಏನು ಮಾಡಿದ್ದೀನಿ, ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಪ್ಯೂರಿನ ಏನು ಈರುಳ್ಳಿ ಇದೆ ಅಲ್ವಾ, ಅದು ಬೆಂದ ಮೇಲೆ ನಾವು ಹಾಕೋಣ. ನೋಡಿ, ಪ್ಯೂರಿ ಮಾಡ್ಕೊಂಡಿದ್ದೀನಿ. 4ರಿಂದ 5 ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ. ಹಣ್ಣಾಗಿರೋಂಥ ಹುಳಿ ಟೊಮೆಟೊನ ತೊಗೊಂಡು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಪ್ಯೂರಿನ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಒಂದ್ಸಲ ಸ್ಟಿರ್ ಮಾಡೋಣ. ಸ್ಟಿರ್ ಮಾಡಿದ್ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಎಣ್ಣೆ ಬಿಡೋ ತನಕ, ಅಂದರೆ ಟೊಮೆಟೊ ಪ್ಯೂರಿಲಿ ಹಸಿ ಘಮ ವಾಸನೆ ಹೋಗೋ ತನಕ ಏನು ಮಾಡೋಣ, ಫ್ರೈ ಮಾಡೋಣ. ಸೊ ಫ್ರೈ ಆದಮೇಲೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಮ್ಯಾಗಿ ಮಸಾಲ. ಹಾಗೆ ಇದಕ್ಕೆ ಪನ್ನೀರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಪನ್ನೀರ್ನ ಕೂಡ ಹಾಕ್ತಾ ಇದ್ದೀನಿ. ಗ್ರೇಟ್ ಮಾಡಿರೋಂಥ ಪನ್ನೀರ್ ನಿಮಗೆ ಎಷ್ಟು ಯಾವ್ದು ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡಿ. ನಾನು ಇಲ್ಲಿ ಪನ್ನೀರ್ ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ತಾ ಇದ್ದೀನಿ, ಹೊಸ ಟೇಸ್ಟ್ ಮಾಡೋಣ ಅಂತ. ಸೊ ಪನ್ನೀರ್ ಹಾಕೋದ್ಮೇಲೆ ಇದಕ್ಕೆ ಮ್ಯಾಗಿ ಮಸಾಲೆ ಆ್ಯಡ್ ಮಾಡೋಣ. ಸೊ ನಾನಿಲ್ಲಿ ಒಂದು ಸ್ಯಾಶೆನ ಮ್ಯಾಗಿ ಪ್ಯಾಕೆಟಲ್ಲಿ ಏನಿರುತ್ತಲ್ಲ, ಒಂದು ಸ್ಯಾಶೆ ಆ ಮಸಾಲೆನ ಹಾಕ್ತಾ ಇದ್ದೀನಿ. ಸೊ ಆ ಮಸಾಲೆ ಹಾಕಿದ್ಮೇಲೆ ನೀವು ಒಂದು ಸ್ವಲ್ಪ ಉಪ್ಪನ್ನು ರುಚಿ ನೋಡಿಬಿಟ್ಟು, ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ. ಸೊ ನಾನು ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಸ್ಟಿರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಪಾಸ್ತಾ ಬೇಯೋಕ್ಕೆ ನಾನು ಆಲ್ರೆಡಿ ಉಪ್ಪು ಹಾಕಿದ್ದೀನಲ್ವ, ಹಾಗಾಗಿ ಸ್ವಲ್ಪ ಉಪ್ಪು ಕಮ್ಮಿ ಆಗುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕಿ ಈ ಏನು ಮಸಾಲೆ ಇದೆ ಅಲ್ವಾ ಪ್ಯೂರಿ, ಅದನ್ನು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಸೊ ಇದೆಲ್ಲ ಕುದ್ಮೇಲೆ ನಾನು ಆಲ್ರೆಡಿ ಪಾಸ್ತಾನ ಬೇಯಿಸಿ ತೆಗೆದಿಟ್ಕೊಂಡಿದ್ದೆ, ತಣ್ಣೀರು ಹಾಕಿ ಬೇರೆ ಮಾಡಿಟ್ಕೊಂಡಿದ್ದೆ. ಆ ಪಾಸ್ತಾ ಹಾಕಿ ಇದಕ್ಕೆ ಚೆನ್ನಾಗಿ ಸ್ಟಿರ್ ಮಾಡಿ ಅದ್ರ ಮೇಲೆ ಮ್ಯಾಗಿದೆ ಸ್ವೀಟ್ ಆ್ಯಂಡ್ ಸಾಲ್ಟ್ ಅಥವಾ ಸ್ವೀಟ್ ಆ್ಯಂಡ್ ಚಿಲ್ಲಿ, ಇದು ಟೊಮ್ಯಾಟೊ ಕೆಚಪ್ ಥರ ಬರುತ್ತಲ್ವ, ಅದನ್ನು ಹಾಕ್ಕೊಂಡು ತಿಂದರೆ ರುಚಿಯಾದ ಪಾಸ್ತಾ. ವಿತೌಟ್ ಪಾಸ್ತಾ ಸೀಸನಿಂಗ್ ಇಲ್ದಲೆ ಪಾಸ್ತಾ ಈ ಥರ ಮಾಡ್ಕೊಂಡು ತಿನ್ನಿ. ಪಾಸ್ತಾ ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಎಂಜಾಯ್ ಮಾಡ್ತೀರಾ. ಸೊ ನಾವು ಇದೇ ಥರ ಮಾಡ್ಕೊಂಡು ನಿನ್ನೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ನನ್ನ ಮಗ ಬೇಕು ಅಂತ ಹೇಳಿಕ್ಕೆ ಈ ಥರ ಮಾಡಿಕೊಟ್ಟೆ. ಸೊ ನೀವು ಟ್ರೈ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ಈಟಿಂಗ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪಾಸ್ತಾ ಸೀಸನಿಂಗು ಏನು ಬೇಕು ಅಂತ ಅನಿಸೋದಿಲ್ಲ. ಬೈ ಯೂಸಿಂಗ್ ಮ್ಯಾಗಿ ಮತ್ತು ಮ್ಯಾಗಿ ಮಸಾಲ, ಮ್ಯಾಗಿ ಕೆಚಪ್ ಇದ್ದಾನೆ ನಾವು ಈ ಥರ ಪಾಸ್ತಾ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.